ಆಲ್ ವೆಲ್ಕಮ್. ಎಲ್ಲರೂ ನಾರ್ಮಲಾಗಿ ರಾಗಿ ರೊಟ್ಟಿ ಮಾಡ್ತಾರೆ. ಇವತ್ತು ನಾನು ನುಗ್ಗೆ ಸೊಪ್ಪು ಹಾಕಿ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ರಾಗಿ ಹಿಟ್ಟು ತೊಗೊಂಡು ಅದಕ್ಕೆ ನುಗ್ಗೆ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕ್ಯಾರೆಟು, ಇದು ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಹಾಕ್ಕೊಳ್ದಲ್ಲೇ ಮೊದಲು ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದೊಂದೇ ಹಾಕ್ಕೊಂಡಿರ್ತೀವಲ್ಲ, ನೀಟಾಗಿ ಎಲ್ಲನೂ ನಾವು ಮಿಕ್ಸ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಸ್ವಲ್ಪ ನಾವು ಜೀರಿಗೆ ಹಾಕಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫಸ್ಟು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಬೇಕು. ಅದಾದಮೇಲೆ ನೋಡಿಕೊಂಡು ನಾವು ಎಷ್ಟು ನೀರು ಹಾಕಬೇಕು ಅಂತ ನೋಡಿಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ನಾವು ಗಟ್ಟಿಯಾಗಿ ಆದರೂ ಲೈಕ್ ಎಲೆಯಲ್ಲಿ ತಟ್ಟೋ ಥರ ಆದರೂ ಇಲ್ಲ ಒಂದೇ ಸಲ ಹೆಂಚಿನ ಮೇಲೆ ಬಳಿಯೋ ಥರ ಆದರೂ ಯಾವ ಥರ ಆದರೂ ಮಾಡ್ಕೋಬೋದು. ಅದು ಕಂಪ್ಲೀಟ್ಲಿ ನಮಗೆ ಬಿಟ್ಟಿರೋದು. ನಾನಿವಾಗ ಇದು ಒಬ್ಬಟ್ಟು ಶೀಟ್ ಬರುತ್ತಲ್ಲ ಅದ್ರ ಮೇಲೆ ತಟ್ತೀನಿ. ಸೊ ಅದಕ್ಕೆ ಯಾವ ಕನ್ಸಿಸ್ಟೆನ್ಸಿ ಬೇಕು ಆ ಥರ ನಾನಿವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಕನ್ಸಿಸ್ಟೆನ್ಸಿ ಕಲಿಸ್ಕೊಂಡು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಅದನ್ನು ಮುಚ್ಚಿಡಬೇಕು. ಈಗ ನೆಕ್ಸ್ಟ್ ಇನ್ನೊಂದು ನಾನು ಚಟ್ನಿ ಮಾಡೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಚಿಕ್ಕದಾಗಿ ತೆಂಗಿನಕಾಯಿನ ಹಚ್ಕೊಂಡು ಫಸ್ಟ್ ಅದನ್ನು ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಅದಕ್ಕೆ ಕಡಲೆ, ಹಸಿಮೆಣ್ಸಿನ್ಕಾಯಿ, ಸ್ವಲ್ಪ ಶುಂಠಿ, ಇದು ಕೊತ್ತಂಬರಿ, ಕರಿಬೇವು 2 ಮಿನಿಟ್ಸ್ ಮಿಕ್ಸಿ ಮಾಡ್ಕೋಬೇಕು. ನಮ್ಮ ಚಟ್ನಿ ರೆಡಿ ಆಗುತ್ತೆ. ಈಗ ಇಟ್ಕೋತಾ ಇದ್ದೀನಿ, ಅದು ಚೆನ್ನಾಗಿ ಕಾಯೋಕ್ಕೆ ಬಿಡಬೇಕು. ಈಗ ಈ ಕಡೆ ನಾವು ಇದು ರೊಟ್ಟಿ ತಟ್ಟೋದಕ್ಕೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಒಬ್ಬಟ್ಟು ಶೀಟ್ ಅಂತ ಬರುತ್ತೆ ನಿಮಗೆ, ಅದು ಚೆನ್ನಾಗಿ ಅದು ನಾವು ಹೆಂಚು ಮೇಲೆ ಹಾಕಿದ್ರೆ ಅದೆಲ್ಲ ಅಂಟಲ್ಲ, ಸುಡಲ್ಲ, ಏನೂ ಆಗಲ್ಲ ಅದು. ಸೊ ಅದ್ರ ಮೇಲೆ ನಾನು ತಟ್ಕೋತಾ ಇದ್ದೀನಿ. ಚೆನ್ನಾಗಿ ನಮಗೆ ತೆಳ್ಳಗೆ ಬೇಕಾದ್ರೆ ತೆಳ್ಳಗೆ, ದಪ್ಪಕ್ಕೆ ಬೇಕಾದ್ರೆ ದಪ್ಪಕ್ಕೆ, ಯಾವ ಥರ ಬೇಕು ನಾವು ಆ ಥರ ತಟ್ಕೋಬೋದು. ಯಾವ ಥರ ನಾವು ತಟ್ಕೊಳ್ಳೋಕ್ಕಿದು ಆರಾಮಾಗಿ ನಾವು ತಟ್ಕೋಬೋದಾಗತ್ತೆ. ಸೊ ಮಧ್ಯದಲ್ಲಿ ಒಂದು ಹೋಲ್ ಮಾಡೋದ್ರಿಂದ ಎಲ್ಲ ಕಡೆ ನೀಟಾಗಿ ಬೇಯುತ್ತೆ ಅಂತ ಮಾಡ್ಕೋತಾ ಇದ್ದೀನಿ. ತವ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ನಾವು ರೊಟ್ಟಿ ತಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿದ್ರೆ ನೋಡಿ ನೀಟಾಗಿ ಈ ಥರ ಬಿಟ್ಕೊಳ್ಳುತ್ತೆ. ಇದ್ರ ಮೇಲೂ ಸ್ವಲ್ಪ ಬೇಕಾದ್ರೆ ನಾವು ಎಣ್ಣೆ ಹಾಕ್ಕೋಬೋದು, ಎಣ್ಣೆ, ತುಪ್ಪ, ನಮ್ಮ ಚಾಯ್ಸ್ ಏನಾದರೂ ಬೇಕಾದ್ರೆ ಹಾಕ್ಕೋಬೋದು. ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಬೇಕು. ಲಿಡ್ ಕ್ಲೋಸ್ ಮಾಡೋದ್ರಿಂದ ಚೆನ್ನಾಗಿ ಅದು ಎಲ್ಲ ಕಡೆ ಬೇಯುತ್ತೆ. ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಅದು ಹಾಗೆ ಬಿಡಬೇಕು. ಬಿಟ್ಟು ಓಪನ್ ಮಾಡಿದ್ರೆ ನೋಡಿ ಈ ಥರ ಬೆಂದಿರುತ್ತೆ. ನೆಕ್ಸ್ಟ್ ಅದನ್ನು ಹಾಗೆ ತಿರುಗಿಸ್ಕೊಂಡು ಇವಾಗಲೂ ಸ್ವಲ್ಪ ಎಣ್ಣೆನೋ ತುಪ್ಪನೋ ಬೇಕಿದ್ರೆ ನಮ್ಮ ಆಪ್ಷನಲ್ಲು ಹಾಕ್ಕೊಂಡು 2 ಮಿನಿಟ್ಸ್ ಬೇಯಿಸ್ಕೊಂಡ್ರೆ ನಮ್ಮ ಸೂಪರಾಗಿರೋ ಸೊಪ್ಪಿನ ರಾಗಿ ರೊಟ್ಟಿ ಸವಿಯಲು ಸಿದ್ಧ. ನೋಡಿ ಚಟ್ನಿ ಕೂಡ ರೆಡಿಯಾಗಿದೆ, ರೊಟ್ಟಿ ಕೂಡ ರೆಡಿಯಾಗಿದೆ. ಸೂಪರ್ ಕಾಂಬಿನೇಷನ್ನು. ಇಷ್ಟ ಆಗಿದರೆ ನನ್ನ